ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ನಾವುಗಳು ಶೈಕ್ಷಣಿಕ ವರ್ಷ 21-22ನೇ ಸಾಲಿನಲ್ಲಿ ಶೇಕಡ 20ರಷ್ಟು ಕಡಿತಗೊಂಡಿರ್ತಕ್ಕಂಥ ಪಠ್ಯಕ್ರಮದ ವಿಡಿಯೋಗಳನ್ನು ನೋಡಿದ್ದೀವಿ. ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ, ಸಮಾಜ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಏನು ಮಾಡಿದ್ದೀನಿ ಅಂತಂದರೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ. 20% ರೆಡ್ಯೂಸ್ಡ್ ಸಿಲೆಬಸ್ 2021 ಅಂತ ಅದನ್ನು ಒತ್ತಿದ್ರೆ ಎಲ್ಲ ಸಬ್ಜೆಕ್ಟ್ಗಳ ಒಂದು ವಿಡಿಯೋಗಳನ್ನು ನೋಡ್ಬೋದು. ಇವತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 20ರಷ್ಟು ಕಡಿತಗೊಂಡಿರ್ತಕ್ಕಂಥ ಸಿಲೆಬಸನ್ನು ನೋಡೋದಾದರೆ ಮೊದಲಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಪಾಠ ಇದೆಯಲ್ಲ, ಈ ಪಾಠವನ್ನು ಸಹಿತ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಎರಡನೇ ಪಾಠ ಬಂದ್ಬಿಟ್ಟು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಇದೆ. ಈ ಪಾಠವನ್ನು ಸಹಿತ ಸಂಪೂರ್ಣವಾಗಿ ಉಳಿಸಿಕೊಂಡಿರ್ತಕ್ಕಂಥದ್ದು. ಆಮೇಲೆ ಮೂರನೇ ಪಾಠ ನೋಡೋದಾದ್ರೆ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠ ಇದೆ ನೋಡಿ. ಇಲ್ಲೇನು ಹೇಳಿದ್ದಾರೆ ಅಂತಂದ್ರೆ ಲೋಹಗಳ ದೊರೆಯುವಿಕೆ, ನಶಿಸುವಿಕೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ 61ರಿಂದ 68ರವರೆಗಿನ ಪಠ್ಯಭಾಗ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಟೋಟಲಿ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿ ಪೇಜ್ ನಂಬರ್ 61ದಿಂದ 68ದಲ್ಲಿರ್ತಕ್ಕಂಥ ಕಂಟೆಂಟನ್ನು ಓದತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ನಾಲ್ಕನೇ ಪಾಠ ನೋಡೋದಾದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇಲ್ಲಿ ಕೂಡ ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು, ಪ್ರಮುಖ ಕಾರ್ಬನ್ಗಳ ಸಂಯುಕ್ತಗಳಾಗಿರ್ತಕ್ಕಂಥ ಎಥನಾಲ್ ಆಗಿರ್ಬೋದು, ಎಥನೋಯಿಕ್ ಆಮ್ಲ ಆಗಿರ್ಬೋದು, ಸಾಬೂನು ಮತ್ತು ಮಾರ್ಜಕಗಳು ಅಂದರೆ ಪೇಜ್ ನಂಬರ್ 19ರಿಂದ ಹಿಡಿದು ಪೇಜ್ ನಂಬರ್ 25ರವರೆಗಿನ ಪಠ್ಯಭಾಗವನ್ನು ಇದು ಕೂಡ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಮುಂದೆ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಪಾಠ ಬರುತ್ತೆ. ಇದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿದ್ದಾರೆ. ಜೀವಕ್ರಿಯೆಗಳಂತ ಇದೆ, ಇದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿದ್ದಾರೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಇದೆ, ಇದನ್ನು ಕೂಡ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಇನ್ನು ಜೀವಶಾಸ್ತ್ರದಲ್ಲಿರ್ತಕ್ಕಂಥ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತಕ್ಕಂಥ ಪಾಠದಲ್ಲಿ 8.1 ಆಗಿರ್ಬೋದು, 8.2 ಆಗಿರ್ಬೋದು ಅಂದರೆ ಪೇಜ್ ನಂಬರ್ 46ದಿಂದ ಹಿಡಿದು 53ರವರೆಗಿರ್ತಕ್ಕಂಥ ಪಠ್ಯಭಾಗವನ್ನು ಅದು ಕೂಡ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ. ಇನ್ನು 9ನೇ ಪಾಠ ನೋಡೋದಾದರೆ ಅನುವಂಶೀಯ ಮತ್ತು ಜೀವ ವಿಕಾಸ ಅಂತಕ್ಕಂಥ ಪಾಠವನ್ನು ಸಂಪೂರ್ಣವಾಗಿ ಉಳಿಸಿದ್ದಾರೆ. ಮುಂದೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಪಾಠವನ್ನು ಸಹಿತ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತಕ್ಕಂಥ ಪಾಠವನ್ನು ಕಂಪ್ಲೀಟ್ ಆಗಿ ಏನು ಮಾಡಿದಾರಪ್ಪ ಅಂದ್ರೆ ಡಿಲೀಟ್. ಈ ಪಾಠದಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೌಲ್ಯಮಾಪನಕ್ಕೆ ಪ್ರಶ್ನೆಗಳು ಬರೋದಿಲ್ಲ. ಅದೇ ತರನಾಗಿರ್ತಕ್ಕಂಥದ್ದು ವಿದ್ಯುತ್ ಶಕ್ತಿ ಪಾಠವನ್ನು ಸಂಪೂರ್ಣವಾಗಿ ಉಳಿಸಿಕೊಂಡಿದ್ದಾರೆ. ಆಮೇಲೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠನೂ ಕೂಡ ಸಂಪೂರ್ಣವಾಗಿ ಉಳಿಸಿದ್ದಾರೆ. ಶಕ್ತಿಯ ಆಕಾರಗಳು ಅಂತಕ್ಕಂಥ ಪಾಠದಲ್ಲಿ ಸಂಪೂರ್ಣವಾಗಿ ಉಳಿಸಿಕೊಂಡಿದ್ರೆ ನಮ್ಮ ಪರಿಸರ ಅಂತಕ್ಕಂಥ ಪಾಠವನ್ನು ಸಹಿತ ಸಂಪೂರ್ಣವಾಗಿ ಉಳಿಸಿದ್ದಾರೆ. ಬಟ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತಕ್ಕಂಥ ಲಾಸ್ಟ್ ಪಾಠ ಇದೆ ನೋಡಿ, ಅದನ್ನು ಕೂಡ ಕಂಪ್ಲೀಟ್ ಆಗಿ ಏನು ಮಾಡಿದ್ದಾರೆ ಅಂತಂದರೆ ಡಿಲೀಟ್ ಮಾಡಿದ್ದಾರೆ. ಇಷ್ಟು ಈ ಒಂದು ವಿಷಯದಲ್ಲಿರ್ತಕ್ಕಂಥ ಒಂದು ಅಂಶಗಳು. ನೆನಪಿಟ್ಕೊಡ್ರಿ. ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠದಲ್ಲಿ ಪೇಜ್ ನಂಬರ್ 61ರಿಂದ 68 ಇಲ್ಲ. ಕಾರ್ಬನ್ ಮತ್ತು ಸಂಯುಕ್ತಗಳು ಆ ಒಂದು ಪಾಠದಿಂದ ಪೇಜ್ ನಂಬರ್ 19ರಿಂದ 25ರವರೆಗೆ ಕಂಟೆಂಟನ್ನು ಇಲ್ಲ. ಆಮೇಲೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತಕ್ಕಂಥ ಪಾಠದಲ್ಲಿ 46ರಿಂದ 53ರವರೆಗಿನ ಪೇಜನ್ನು ಇವ್ಯಾಲ್ಯೂಯೇಷನ್ಗೆ ಇಲ್ಲ. ಆಮೇಲೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಈ ಎರಡು ಪಾಠ ಕಂಪ್ಲೀಟ್ ಆಗಿ ಏನು ಮಾಡಿದ್ದಾರೆ ಡಿಲೀಟ್ ಮಾಡಿದ್ದಾರೆ, ಅಂದರೆ ಇವ್ಯಾಲ್ಯೂಯೇಷನ್ಗೆ ಬಳಸೋದಿಲ್ಲ. ಇಷ್ಟಿತ್ತು SSLC ವಿಜ್ಞಾನದಲ್ಲಿ 20ರಷ್ಟು ಕಡಿತಗೊಂಡಿರ್ತಕ್ಕಂಥ ಪಾಠಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅಂಶಗಳ ಬಗ್ಗೆ. ಈ ಒಂದು ಪಾಠಗಳ ಆಧಾರವಾಗಿಟ್ಟುಕೊಂಡು ತಾವುಗಳು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಬೇಕಾಗಿದೆ. ನಿಮ್ಮ ಜೊತೆ ಯಾವತ್ತೂ ಕೂಡ ನಾವು ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನಲ್ನಿಂದ ಕ್ವಶನ್ ಆನ್ಸರ್ಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗಳನ್ನು, ನೋಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ತಾವುಗಳು ನೋಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಥ್ಯಾಂಕ್ ಯು.